ರಂಗಿತರಂಗ 2 ವಿಕ್ರಾಂತ್ ರೋಣದ್ ಮುಖೇನ ರಿಲೀಸ್ ಆಯಿತು. ಆ ಸಿನಿಮಾದಲ್ಲಿ ನಿಮ್ಗೆ ಏನೋ ಕಾರಣಗಳಿಂದ ಅವಕಾಶ ಹೌದು, ಸಿಗ್ಲಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಸುದೀಪ್ ಸರ್ ಜೊತೆ ಎಲ್ಲೋ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸುದ್ದಿ ಅಪ್ಪ, ಹೌದಾ? ಅಂದರೆ ಆ್ಯಕ್ಚುಲಿ ಆಲ್ರೆಡಿ ಮಾಡಬೇಕಾಗಿತ್ತು, ಅದು ಮಿಸ್ ಆಯಿತು. ಆಮೇಲೆ ರೋಣ ಅಂದ್ಕೊಂಡಿದ್ವಿ. ಸೊ ರೋಣ ಸುದೀಪ್ ಅವ್ರ ಹೀರೋ ಅಂದ ತಕ್ಷಣ ನಾನು ಹೇಳಿದೆ, ಅಯ್ಯೋ ಖಂಡಿತ ಮಾಡ್ತೀನಪ್ಪ, ಅವ್ರ ಜೊತೆ ಮಾಡಲೇಬೇಕು ಅಂತ. ಅಗೇನ್ ಎ ವಂಡರ್ಫುಲ್ ಆ್ಯಕ್ಟರ್. ಸೊ ಆವಾಗ ಏನಾಯಿತು, ಕತೆ ಸುದೀಪ್ ಅವ್ರು ಬಂದಮೇಲೆ ಅದಕ್ಕೆ ಮುಂಚೆ ಏನೋ ಒಂದು ಕತೆ ಅಂದ್ಕೊಂಡ, ರಂಗಿತರಂಗ 2 ಥರ. ಇದು ಆ ಥರ ಇರುತ್ತೆ, ಬಟ್ ಎಲ್ಲ ಟೋಟಲಿ ಡೈಮೆನ್ಷನ್, ಬಿಕಾಸ್ ಈಸ್ ಅ ಬಿಗ್ ಹೀರೋ, ಮಾಸ್ ಹೀರೋ, ಕ್ಲಾಸ್ ಹೀರೋ, ಎಲ್ಲ ಹೀರೋನು ಸುದೀಪ್, ಈ ರೀಚಸ್ ಎವ್ರಿಬಡಿ. ಸೊ ಸುದೀಪ್ ಅವ್ರ ಜೊತೆ ಡಿಫ್ರೆಂಟಾಗಿ ಏನೋ ಮಾಡಿಕೊಂಡು ಆಮೇಲೆ ಹೇಳ್ದ, ಸರ್ ನಾನು ಅಂದ್ಕೊಂಡು ಹಾಗೆ ಕ್ಯಾರೆಕ್ಟರ್ ಬಂದಿಲ್ಲ, ನೆಕ್ಸ್ಟ್ ಮಾಡೋಣ ಸರ್ ಅಂತ. ಇವತ್ತು ನಮ್ಮ ಈ ಪ್ರೆಸ್ ಮೀಟಲ್ಲಿ ಅವರೇ ಸರ್ ಒಂದು ಬೆಳಗ್ಗೆ ನನಗೆ ಮೆಸೇಜ್ ಇಟ್ಟ, ಖಂಡಿತ ಮೀಟ್ ಮಾಡೋಣ ಅಂತ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಥ್ಯಾಂಕ್ ಯು. ಸೊ 90% ಈಗ ಅವ್ರು ಮಾಡೋ ಫಿಲ್ಮ್ ಅದೇ. ಸೊ ಅದೇ ಆಗಿರ್ಬೋದು. ಸೊ ಬೆಳಗ್ಗೆ ಸುದೀಪ್ ಅವ್ರನ್ನೂ ಮೀಟ್ ಮಾಡ್ಕೊಂಡು ಬಂದೆ, ಡೈರೆಕ್ಟರ್ನ ಮೀಟ್ ಮಾಡಿದೆ. ಸೊ ಅವ್ರ ಹತ್ರ ಹೇಳಿದೆ, ನಾನು ಅನೂಪ್ ಎಕ್ಸೆಲ್ ನೋಡಿದೆ, ಸೊ ರಿಯಲಿ ಡಿಸರ್ವ್ಸ್ ಟು ಗೆಟ್ ರಿಲೀಸ್ ಅಂತ ಹೇಳಿದ್ರು. ಅವ್ರಿಗೂ ತುಂಬ ಇಷ್ಟ ಆಯಿತು. ಆವಾಗಲೇ ನಮಗೆ ಹೇಳ್ತಾಯಿದ್ರು, ಅವರು ಫಿಲ್ಮ್ ನೋಡಿದ್ರು, ರಂಗಿತರಂಗ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಅಟ್ ದ ಸೇಮ್ ಟೈಮ್ ಈಗ ಬೆಳಗ್ಗೆ ಮಾತಾಡೋವಾಗ ಹೇಳಿದೆ, ಈ ಥರ ಪ್ರೆಸ್ ಮೀಟ್ಗೆ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೇಳಿದೆ, ಇದು ನನ್ನ 50th ಇಯರಪ್ಪ, ಸೊ ನಾವು ಮಿಸ್ ಆಗಿದ್ವಿ, ಸೊ ಮಾಡೋಣ ಕೆಲಸ ಜೊತೆಲಿ ಮಾಡೋಣ ಅಂತ. ಸೊ 90% ಅದೇ ಆಗಿರ್ಬೋದು ಅನಿಸ್ತಾ ಇದೆ. ಬಟ್ ಇನ್ನೂ ಅವರು ನ್ಯೂಸ್ ಬ್ರೇಕ್ ಮಾಡಿದ್ದಾರೆ, ಕನ್ಫರ್ಮ್ ಮಾಡಲಿಲ್ಲ. ವೇಟಿಂಗ್. ಸರ್, ಇನ್ನೊಂದು ಕೇಳಲೇಬೇಕು. ನಿಮ್ಮ ಮಗ ತೆಲುಗು ಅಲ್ಲಿ ಸದ್ದು ಮಾಡ್ತಾ ಇದ್ದಾರೆ, ಆದಿ ಅವರು. ನಿಮ್ಮದು ಮತ್ತು ಅವ್ರ ಕಾಂಬಿನೇಷನ್ ಅನ್ನು ನಾವು ಕನ್ನಡದಲ್ಲಿ ಯಾವಾಗ ನೋಡ್ಬೋದು? ಅದೇ ಆ್ಯಕ್ಚುಲಿ ಈಗ ರವಿಶಂಕರ್ ಮಗನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ, ಅದ್ವೇ ಅಂತ, ಸುಬ್ರಹ್ಮಣ್ಯ ಅಂತ ಫಿಲ್ಮು, ನಮ್ಮ ಕನ್ನಡ ಫಿಲ್ಮ್ ಅದು. ಬಟ್ ದೇ ಆರ್ ಡೂಯಿಂಗ್ ಇನ್ ಅ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ, ಅವನೇ ಡೈರೆಕ್ಷನು. ಆದಿ ಅಂದ್ಕೊಂಡಿದ್ವಿ, ಒಂದು 2-3 ಸ್ಕ್ರಿಪ್ಟ್ಸ್ ಅಂದ್ಕೊಂಡಿದ್ವಿ, ಬಟ್ ಅದೆಲ್ಲ ರೀಮೇಕ್ ಆಯಿತು. ಸೊ ಆದಿನೂ ನಾನು ಮಾಡಿದರೆ ಏನಾದರೂ ಸ್ಟ್ರೈಟ್ ಸಬ್ಜೆಕ್ಟ್ ಕನ್ನಡದಲ್ಲಿ ಮಾಡೋಣ ಅಂತ. ವಿ ಆರ್ ಲುಕಿಂಗ್ ಫಾರ್ ಎ ಗುಡ್ ಸ್ಕ್ರಿಪ್ಟ್, ಬಿಕಾಸ್ ಅವನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಫೈಟ್ಸು. ಆ್ಯಕ್ಚುಲಿ ನಾನು ಒಂದು ಸಲ ಅಪ್ಪು ಅವ್ರ ಜೊತೆ ಹೇಳಿದ್ದೆ, ಅವರೇ ಹೇಳಿದರು, ಒಳ್ಳೆ ಸ್ಕ್ರಿಪ್ಟ್ ಇದ್ದರೆ ಹೇಳಿ, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ನಮ್ಮ ದುರದೃಷ್ಟ ಇವತ್ತು ಅವ್ರು ನಮ್ಮ ಜೊತೇಲಿ ಇಲ್ಲ. ಬಟ್ ಅವರೇ ನಾನು ಒಂದು ಸಲ ಮಾತಾಡುವಾಗ ಹೇಳಿದರು, ಇಲ್ಲ ಚೆನ್ನಾಗಿ ಮಾಡ್ತಾನೆ, ನಾನು ಡ್ಯಾನ್ಸ್ ಎಲ್ಲ ನೋಡಿದ್ದೀನಿ, ಚೆನ್ನಾಗಿದ್ದಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಮಾಡಿ ಕನ್ನಡಕ್ಕೆ ಮಾಡಿ ಅಂತ ಅವರೇ ಹೇಳಿದರು ಒಂದು ಸಲ. ಸೊ ನಮ್ಮವರು ತುಂಬ ಜನ ರಾಕ್ಲೈನ್ ಆಗಲಿ, ತುಂಬ ಜನ ಪ್ರೊಡ್ಯೂಸರ್ಸು ಇಂಟ್ರೊಡ್ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಂದರೆ ಖಂಡಿತ ನಾನೇ ಅಲ್ಲ, ಆದಿನೇ ಅಲ್ಲ, ನಾನು, ರವಿಶಂಕರ್, ಅಯ್ಯಪ್ಪ ಎಲ್ಲ ಇರ್ತೀವಿ ಆ ಫಿಲ್ಮಲ್ಲಿ. ಎಸ್ ಸರ್, ಇಷ್ಟೆಲ್ಲ ಮಾತಾಡಿದ ಮೇಲೆ ಇವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂತ ಹೇಳಿದರೆ, ಇವತ್ತು ನಾವು ಸಾಯಿ ಕುಮಾರ್ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿರ ಅಂತ ಹೇಳಿದರೆ ಕಾರಣ ಇವರೇ. ನಿಮ್ಮ ಅಮ್ಮನ ಬಗ್ಗೆ ಏನು ಹೇಳ್ತೀರಾ ಸರ್? ತಾಯಿ ತಾನೆ ಎಲ್ರಿಗೂ. ಸೊ ಅದೇನ ಹೇಳ್ತೀನಿ, ತಾಯಿ ತಂದೆ ಗುರು ದೈವ ಅಂತ. ತಾಯಿ ತಂದೆನ ನಾವು ಪ್ರೀತಿಸಬೇಕು, ಗುರುವನ್ನು ಗೌರವಿಸಬೇಕು, ದೇವರನ್ನು ಪ್ರಾರ್ಥಿಸಬೇಕು. ದೇವರು ಒಬ್ಬೊಬ್ರಿಗೂ ಒಬ್ಬೊಬ್ಬ ಸ್ಥಾನದಲ್ಲಿ ಇರ್ತಾರೆ. ಒಬ್ಬರು ನಂಬೋದು, ನಂಬಿಕೆ ಇರ್ಬೋದು, ನಂಬಿಕೆ ಇಲ್ಲದೆ ಇರ್ಬೋದು. ಬಟ್ ಒಂದೊಂದು ಸಲ ನಮ್ಮ ಕೆಲಸನೇ ನಮಗೆ ದೇವರು. ಸೊ ತಾಯಿ ತಂದೆ ಅವ್ರ ಕನಸು, ಅಮ್ಮ ಹೀರೋಯಿನ್ ಆಗಬೇಕು ಅಂತ ಬಂದರು, ಅಪ್ಪ ಹೀರೋ ಆಗಬೇಕು ಅಂತ ಬಂದರು. ಇಬ್ಬರು ಅಮ್ಮ ಫ್ಯಾಮ್ಲಿಗೋಸ್ಕರ ಅವರು ಲೈಫ್ನ, ಆ್ಯಕ್ಟ್ರೆಸ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದರು. ಅಪ್ಪ ಸಾಧಿಸೋಕ್ಕಾಗಲಿಲ್ಲ, ಬಟ್ ಒಳ್ಳೆ ಆರ್ಟಿಸ್ಟು ಅಂತ ಒಂದು ಹೆಸರು ಬಂತು ಅವರಿಗೆ. ಸೊ ಅಮ್ಮ ಒಂದು ವಿಧದಲ್ಲಿ ನನಗೆ ಸ್ಫೂರ್ತಿ. ಅಪ್ಪ ಅವರು ಈ ಸ್ವರ ಅಪ್ಪ ಕೊಟ್ಟಿದ್ದೆ. ಸೊ ತಾಯಿ ಅಂದ ತಕ್ಷಣ ಸೋ ಮೆನಿ ಮೆಮರೀಸ್. ಅಮ್ಮಗೆ ನಾನು ಇನ್ನೂ ಲೈಕ್ ಕನ್ನಡ ಫಿಲ್ಮ್ಸ್ ಮಾಡಿದ ಮೇಲೆ ನಾನು ಒಬ್ಬ ಹೀರೋ ಆಗಬೇಕು ಅನ್ನೋವಾಗ ಪೊಲೀಸ್ ಸ್ಟೋರಿ ನೋಡಿದ ಮೇಲೆ ಆ್ಯಕ್ಚುಲಿ ಕುಂಕುಮ ಭಾಗ್ಯ ಆಗಲಿ, ಲಾಕಪ್ ಡೆತ್ ಆಗಲಿ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು. ಹೌದೌದು, ಎಸ್ ಇಲ್ಲೇ ಇರ್ತಾರೆ ಯಾವಾಗಲೂ. ಸೊ ಅವರು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಆ್ಯಂಡ್ ಯು ಡೋಂಟ್ ಬಿಲೀವ್, ನನಗೆ ಚಿಕ್ಕ ವಯಸ್ಸಲ್ಲಿ ಕನ್ನಡ ಟ್ಯೂಷನ್ನು ನನಗಿಟ್ರು ಅಮ್ಮ. ಬಟ್ ಸ್ಟಾರ್ಟ್ ಮಾಡಿದೆ, ಬಿಟ್ಟೆ. ಬಟ್ ಆಮೇಲೆ ಇಲ್ಲಿಗೆ ಬಂದಮೇಲೆ ಡೈಲಾಗ್ ಹೊಡೆದು ಕನ್ನಡ ಬಂದುಬಿಟ್ಟಿದೆ. ಸೊ ಐ ಥಿಂಕ್ ಅಮ್ಮನೇ ಇದಕ್ಕೆಲ್ಲ ಕಾರಣ. ನಾವು ಮೂರು ಜನನೂ ಇವತ್ತು, ಪ್ಲಸ್ ಅದ್ವೇ ನೆಕ್ಸ್ಟ್ ಬರ್ತಾ ಇದ್ದಾನೆ, ಆದಿ ಬರ್ತಾ ಇದ್ದಾನೆ. ಸೊ ಇದಕ್ಕೆಲ್ಲ ಕಾರಣ ಅಮ್ಮ. ಅವರು ಕನಸು ನಾವು ಸಾಧಿಸಬೇಕು, ಅದು ಕನ್ನಡ ಮಣ್ಣಲ್ಲಿ ಸಾಧಿಸಬೇಕು ಅಂತ. ಸೊ ಈ ತಾಯಿಗೆ, ನಮ್ಮ ಭುವನೇಶ್ವರಿ ತಾಯಿಗೆ, ಇಬ್ಬರಿಗೂ. ಸರ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಎಸ್, ಅಭಿಮಾನಿಗಳೇ, ರಾಜ್ಕುಮಾರ್ ಅವರು ಹೇಳ್ದಂಗೆ ಅವರೇ ದೇವರು.
ನಾವು ಏನೇ ಮಾಡಿದ್ರೂ ಆ ಫ್ರೈಡೇ ಅನ್ನೋದು ನಮಗೆ ಟೆನ್ಷನ್ ಇರುತ್ತೆ. ಈಗ ನಿಮಗೇನೆಂದರೆ ಕಾಂಪಿಟೇಷನು, ನಾನು 75ಇಂದ ನೋಡ್ತಾ ಇದ್ದೀನಿ ಇಂಡಸ್ಟ್ರಿನ. 75 ಆಯಿತು, 85 ಆಯಿತು, 95 ಆಯಿತು, 2005 ಆಯಿತು, 15 ಆಯಿತು, 25 ಬಂತು. ಸೊ 50 years ಈ ಜರ್ನಿಯಲ್ಲಿ ನಾವು ಏನೇ ಮಾಡಿದ್ರೂ ನೀವು ಬರಬೇಕು, ನೋಡಬೇಕು, ನಮ್ಮನ್ನು ಆಶೀರ್ವಾದ ಮಾಡಬೇಕು. ಸೊ ನನ್ನ ಅಭಿಮಾನಿಗಳಿಗೆ ಇನ್ನೂ ನಾನು ಮೊನ್ನೆ ಏನೋ ಒಂದು ಯಕ್ಷಗಾನ ನೋಡ್ತಾ ಇದ್ದೀನಿ, ಅದರಲ್ಲಿ ನನ್ನ ಸ್ಟೈಲಲ್ಲಿ ಯಕ್ಷಗಾನ ಹೇಳ್ತಾ ಇದ್ದಾರೆ. ಅದೊಂದು ಅದಕ್ಕೆ ಮುಂಚೆ ಏನೋ ಒಂದು ವಿಡಿಯೋ ಒರಿಜಿನಲ್ ಯಕ್ಷಗಾನ ಮೊನ್ನೆ ಯಾರೋ ನನಗೆ ರೀಲ್ ಕಳಿಸಿದ್ರು. ನೋಡಿದ್ರೆ ಸಾಯಿಕುಮಾರ್ ಸ್ಟೈಲಲ್ಲೇ ಅವ್ರು ಯಕ್ಷಗಾನ ಮಾಡ್ತಾಯಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನೀವೇ. ಸೊ ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ಸದಾ ಇರಬೇಕು. ನನಗೇ ಅಲ್ಲ, ಹೋಲ್ ಇಂಡಸ್ಟ್ರಿಗೆ ಇರಬೇಕು. ಎಲ್ಲ ಚೆನ್ನಾಗಿರಬೇಕು, ಅದರಲ್ಲಿ ನಾವಿರಬೇಕು. ಎಲ್ಲ ಫಿಲ್ಮ್ಸು ಓಡಬೇಕು, ಅದರಲ್ಲಿ ನಮ್ಮ ಫಿಲ್ಮ್ಸು ಓಡಬೇಕು. ಸರ್, ಕೊನೆಯದಾಗಿ ಏನು ಅಂತ ಹೇಳಿದರೆ, ನೀವು ಇಂಡಸ್ಟ್ರಿಗೆ ಬಂದು 50 ವರ್ಷಗಳಾಯಿತು. ನಿಮಗೆ ಎಷ್ಟು ವರ್ಷ ಆಯಿತು ಸರ್? I started when I was 14 years. So 64. 64. Yes. Okay, thank you sir. ನಿಮ್ಮ ಅಪ್ಕಮಿಂಗ್ ಯಾವೆಲ್ಲ ಪ್ರಾಜೆಕ್ಟ್ ಬರ್ತಿದೆ, ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರೇ, ಇದು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೋಟೆ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.